ಕರ್ನಾಟಕದ ಇತಿಹಾಸದಲ್ಲಿ ನೊಳಂಬರದ್ದು ವಿಶಿಷ್ಟ ಕಾಲಘಟ್ಟ. ಸಾಮಾನ್ಯ ಸಾಮಂತರಾಗಿ ಸೇವೆ ಸಲ್ಲಿಸುತ್ತಾ ಭಾಷೆ, ಕಲೆ, ಸಂಸ್ಕೃತಿಗೆ ತಮ್ಮದೇ ಆದ ಕೊಡುಗೆ ನೀಡಿ ಕನ್ನಡ ಪರಂಪರೆಯನ್ನು ಬೆಳೆಸಿದರು. ನೊಳಂಬರು ಶಿವನ ಆರಾಧಕರು. ಇವರು ಕೃಷಿ, ಪಶುಪಾಲನೆಯಲ್ಲಿ ತೊಡಗಿಸಿಕೊಂಡಿದ್ದರು. ನೊಳಂಬ ಎಂದರೆ ಶ್ರೇಷ್ಠ ಕ್ಷತ್ರಿಯ ಗುಣವುಳ್ಳವರು ಎಂದರ್ಥ. ಹೇಮಾವತಿ ಸ್ತಂಭ ಶಾಸನ, ನೆಲಪಲ್ಲಿ ಶಾಸನ, ಬರಗೂರು ಶಾಸನಗಳು ಇದಕ್ಕೆ ಸಾಕ್ಷ್ಯ ನೀಡುತ್ತವೆ. ತ್ರಿನಯನ ಪಲ್ಲವ ನೊಳಂಬರ ಮೂಲಪುರುಷ. ಈತನ ವಂಶದಲ್ಲಿ ಜನಿಸಿದಾತನೇ ನೊಳಂಬಾಧಿರಾಜ. ನಂದಿಯು ಇವರ ರಾಜಲಾಂಛನವಾಗಿತ್ತು. ಸಿಂಹಪೂತ, ಒಂದನೆಯ ಪೊಳಲ್ಚೋರ, ಮಹೇಂದ್ರ, ಅಯ್ಯಪ್ಪ ದೇವ, ಅಣ್ಣಿಗ, ದಿಲೀಪರು ಆಳ್ವಿಕೆ ನಡೆಸಿದರು. 32,000 ಗ್ರಾಮಗಳಲ್ಲಿ ಆಡಳಿತ ನಡೆಸುತ್ತಿದ್ದ ನೊಳಂಬರು ಇಂದಿನ ಚಿತ್ರದುರ್ಗ, ತುಮಕೂರು, ಬೆಂಗಳೂರು, ಕೋಲಾರ, ನೆರೆಯ ಅನಂತಪುರ, ಚಿತ್ತೂರು, ಧರ್ಮಪುರಿ ಪ್ರಾಂತ್ಯಗಳು ಇವರ ಆಳ್ವಿಕೆಗೆ ಸೇರಿದ್ದವು. ಹಿಂಜೇರು ಅಥವಾ ಹೇಮಾವತಿ ಪಟ್ಟಣವನ್ನ ರಾಜಧಾನಿಯನ್ನಾಗಿಸಿಕೊಂಡು ಸುಮಾರು 4 ಶತಮಾನಗಳ ಕಾಲ ಆಳಿದರು. ಶಿಲ್ಪಕಲೆಗೆ ಅಪಾರ ಕೊಡುಗೆ ನೀಡಿದ ನೊಳಂಬರ ಕಲಾ ಪರಂಪರೆಯನ್ನು ಹೊಯ್ಸಳರು ಮುಂದುವರಿಸಿದರು ಎಂಬುದು ಹೆಗ್ಗಳಿಕೆಯ ಸಂಗತಿ. ನೊಳಂಬರ ಶಿಲ್ಪಕಲೆಯು ಎಷ್ಟು ಆಕರ್ಷಕವೂ ಪ್ರಖ್ಯಾತವೂ ಆಗಿತ್ತೆಂದರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಗ್ರಾಮದಲ್ಲಿ ನೊಳಂಬರು ನಿರ್ಮಿಸಿದ ದೇವಾಲಯವೊಂದರ ಕಂಬಗಳನ್ನು ಕಿತ್ತೊಯ್ದು ಬೃಹದೇಶ್ವರ ದೇಗುಲದಲ್ಲಿ ಸ್ಥಾಪಿಸಲಾಗಿತ್ತು. ಇವರ ಕಾಲದಲ್ಲಿ ನಿರ್ಮಾಣಗೊಂಡ ದೇಗುಲಗಳ ನಂದಿಯ ವಿಗ್ರಹಗಳಲ್ಲಿ ಎಡಗಾಲು ಮುಂದಿರುವ ಅಪರೂಪದ ಕೆತ್ತನೆಯು ನೊಳಂಬ ಶಿಲ್ಪಶೈಲಿ ವೈಶಿಷ್ಟ್ಯತೆಗೆ ಸಾಕ್ಷಿ. ಆಡಳಿತಾತ್ಮಕವಾಗಿ ಸಮರ್ಥರಾಗಿದ್ದ ನೊಳಂಬರು ತಮ್ಮದೇ ನಾಣ್ಯಗಳನ್ನು ಪರಿಚಯಿಸಿದ್ದರು. ಲಿಂಗಾಯತ ಸಮುದಾಯದ 7 ಪ್ರಥಮರಲ್ಲಿ ಒಬ್ಬರು ಶಿವಯೋಗಿ ಸಿದ್ದರಾಮೇಶ್ವರ ಅವರು. ಇವರು ಬಸವಣ್ಣನವರ ಸಮಕಾಲೀನರು. ಕಾಲಾನುಕ್ರಮದಲ್ಲಿ ನೊಳಂಬರೂ ಸಹ ಸಿದ್ದರಾಮೇಶ್ವರರ ಅನುಯಾಯಿಗಳಾದರು. ಸೊಲ್ಲಾಪುರದಲ್ಲಿರುವ ಇವರ ಗದ್ದುಗೆ ಅತ್ಯಂತ ಪುರಾತನವಾದ ಇತಿಹಾಸ ಹೊಂದಿದ್ದು ಲಕ್ಷಾಂತರ ಭಕ್ತರನ್ನ ಒಳಗೊಂಡಿದೆ. ಇಂತಹ ಐತಿಹಾಸಿಕ ಹಿನ್ನೆಲೆ ಇರುವ ನೊಳಂಬ ಲಿಂಗಾಯತ ಸಮುದಾಯವನ್ನ ಪ್ರಗತಿಯ ಪಥದಲ್ಲಿ ಒಯ್ಯುವ ಮಹದಾಸೆಯಿಂದ ಮುಂದಾದವರು ಬೆಂಗಳೂರಿನ ಕಂಬಿ ಸಿದ್ದರಾಮಣ್ಣನವರು. 1906ರಲ್ಲಿ ಚಿಕ್ಕಪೇಟೆಯ ತಮ್ಮ ಮನೆಯಲ್ಲಿಯೇ ಸಮುದಾಯದ 40 ವಿದ್ಯಾರ್ಥಿಗಳಿಗೆ ಊಟ, ವಸತಿ ಕಲ್ಪಿಸುವುದರೊಂದಿಗೆ ಇವರ ಸಮಾಜ ಸೇವೆ ಪ್ರಾರಂಭವಾಗಿ ಕಾಲಾನಂತರದಲ್ಲಿ ವಿಸ್ತಾರವಾಯಿತು. ಈ ಸಮಾಜ ಸೇವೆಗೆ ಇವರ ಧರ್ಮಪತ್ನಿಯರು ಸಹ ಕೈಜೋಡಿಸಿದರು. 1935ರಲ್ಲಿ ತಿಪಟೂರಿನಲ್ಲಿ ಶ್ರೀಮದ್ ವೀರಶೈವ ವಿದ್ಯಾಪ್ರಚಾರಕ ಸಂಘವನ್ನು ಸ್ಥಾಪಿಸಿ 1937ರಲ್ಲಿ ತಮ್ಮ ಸ್ಥಿರ ಚರ ಆಸ್ತಿಯನ್ನು ಸಂಘಕ್ಕೆ ದಾನ ಮಾಡಿದರು. 1940ರ ಏಪ್ರಿಲ್ ತಿಂಗಳಲ್ಲಿ ಸಂಘವು ಕಂಬಿ ಸಿದ್ದರಾಮಣ್ಣನವರಿಗೆ ದಾನಶೂರ ಎಂಬ ಪ್ರಶಸ್ತಿಯನ್ನ ನೀಡಿ ಗೌರವ ಸಲ್ಲಿಸಿತು. ಸಂಘವು 1948ರಲ್ಲಿ ವೀರಶೈವ ಸಮಾಜ ಸುಧಾರಣಾ ಸಂಘ ಎಂಬ ಹೊಸ ಹೆಸರಿನೊಂದಿಗೆ ಸಮುದಾಯವನ್ನು ಮುನ್ನಡೆಸುವ ಕೆಲಸಗಳನ್ನು ಆರಂಭಿಸಿತು. 1981ರಲ್ಲಿ ವೀರಶೈವ ಸಮಾಜ ಸುಧಾರಣಾ ಸಂಘ ಹಾಗೂ ನೊಳಂಬ ಇತಿಹಾಸ ಪರಿಷತ್ ವಿಲೀನಗೊಂಡು 1982ರಲ್ಲಿ ಸಂಸ್ಥೆಯನ್ನು ನೊಳಂಬ ವೀರಶೈವ ಸಂಘ ಎಂದು ಮರುನಾಮಕರಣ ಮಾಡಲಾಯಿತು. 1989ರಲ್ಲಿ ಬೆಂಗಳೂರಿನಲ್ಲಿ ದಾನಶೂರ ಕಂಬಿ ಸಿದ್ದರಾಮಣ್ಣ ವಿದ್ಯಾರ್ಥಿ ನಿಲಯ ಸ್ಥಾಪನೆಗೊಂಡಿತು. 2019ರಲ್ಲಿ ನೊಳಂಬ ಲಿಂಗಾಯತ ಸಂಘವಾಗಿ ಬದಲಾವಣೆಗೊಂಡಿತು. ಕಳೆದ 5 ದಶಕಗಳಲ್ಲಿ ಈ ಸಂಘವು ವಿದ್ಯಾರ್ಥಿ ನಿಲಯ ಮತ್ತು ಸಮುದಾಯ ಭವನಗಳನ್ನು ಬೆಂಗಳೂರು ಹಾಗೂ ರಾಜ್ಯದ ವಿವಿಧ ನಗರಗಳಲ್ಲಿ ನಿರ್ಮಿಸಿದೆ.
ಪ್ರತಿ ವರ್ಷ ಶೈಕ್ಷಣಿಕ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ. ಸಮುದಾಯದ ಸಾಮಾಜಿಕ ಸಾಂಸ್ಕೃತಿಕ ಅಧ್ಯಯನಕ್ಕಾಗಿ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ನೊಳಂಬ ಅಧ್ಯಯನ ಪೀಠ ಅಸ್ತಿತ್ವಕ್ಕೆ ಬರಲು ಸಂಘವು ಕಾರಣವಾಗಿದೆ ಎಂಬುದು ಹೆಮ್ಮೆಯ ಸಂಗತಿ. ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿರುವ ನೊಳಂಬ ಲಿಂಗಾಯತರು ರಾಜ್ಯದಲ್ಲಿ 10ಕ್ಕೂ ಹೆಚ್ಚು ಮಠಗಳು ಜ್ಞಾನದಾಸೋಹ ಸೇವೆಯನ್ನ ನಡೆಸಿಕೊಂಡು ಬರುತ್ತಿದ್ದಾರೆ. ಶ್ರೀ ಗುರು ಶಿವಯೋಗಿ ಸಿದ್ದರಾಮೇಶ್ವರರ ತತ್ವ ಸಿದ್ಧಾಂತವನ್ನ ಸಮುದಾಯಕ್ಕೆ ತಲುಪಿಸುವ ನಿಟ್ಟಿನಲ್ಲಿ ಅವರ ಜಯಂತಿಯನ್ನು 1974ರಿಂದ ನೊಳಂಬ ಇತಿಹಾಸ ಪರಿಷತ್ ವತಿಯಿಂದ ಆಯೋಜಿಸಲಾಗುತ್ತಿತ್ತು. ನಂತರದ ದಿನಗಳಲ್ಲಿ ನೊಳಂಬ ಲಿಂಗಾಯತ ಸಂಘವು ಜಯಂತಿಯನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ಆಯೋಜಿಸುತ್ತಾ ಬಂದಿದೆ. ಈ ಕಾರ್ಯಕ್ರಮದ ನಿಧಿಯಲ್ಲಿ ಉಳಿದ ಹಣದಲ್ಲಿ ರಾಜ್ಯದ ಹಲವೆಡೆ ಸ್ಥಿರಾಸ್ತಿ ಖರೀದಿ ಮಾಡುವ ಮೂಲಕ ಸಮುದಾಯಕ್ಕೆ ಅಗತ್ಯವಾದ ಅಭಿವೃದ್ಧಿ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿದೆ. ಸಮುದಾಯವು ಈಗಾಗಲೇ ಭವಿಷ್ಯದ ಯೋಜನೆಗಳನ್ನು ಸಿದ್ಧಪಡಿಸಿಕೊಂಡಿದೆ. ಬೆಂಗಳೂರಿನ ರಾಜಾಜಿನಗರದಲ್ಲಿ 3 ಕೋಟಿ ರೂಪಾಯಿ ವೆಚ್ಚದ ವಾಣಿಜ್ಯ ಸಂಕೀರ್ಣ 2025ಕ್ಕೆ ಪೂರ್ಣಗೊಳ್ಳಲಿದೆ. ಬೆಂಗಳೂರಿನಲ್ಲಿರುವ ಕಂಬಿ ಸಿದ್ದರಾಮಣ್ಣ ವಿದ್ಯಾರ್ಥಿ ನಿಲಯ, ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವ ಬಾಲಕಿಯರ ವಿದ್ಯಾರ್ಥಿ ನಿಲಯ ಹಾಗೂ ಶಿವಮೊಗ್ಗದಲ್ಲಿರುವ ವಿದ್ಯಾರ್ಥಿನಿಯರ ನಿಲಯವನ್ನ ವಿಸ್ತರಿಸಲಾಗುತ್ತಿದೆ. 2025ರ ಹೊತ್ತಿಗೆ 500 ವಿದ್ಯಾರ್ಥಿಗಳಿಗೆ ನೆರವನ್ನ ವಿಸ್ತರಿಸುವ ಗುರಿಯನ್ನ ಹೊಂದಿದೆ. IAS, KAS ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ವಿದ್ಯಾರ್ಥಿಗಳಿಗೆ ಅಧ್ಯಯನ ಕೇಂದ್ರ ಹಾಗೂ ಹಾಸ್ಟೆಲ್ ನಿರ್ಮಿಸಲು ಉದ್ದೇಶಿಸಲಾಗಿದೆ. ಹಾವೇರಿ ಜಿಲ್ಲೆಯ ಚಿಕ್ಕಬಾಸೂರಿನಲ್ಲಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ, ಕಡೂರಿನ ರಾಜ್ಯ ಹೆದ್ದಾರಿಯಲ್ಲಿ ಸಮುದಾಯ ಭವನ ನಿರ್ಮಾಣ, ಬೆಂಗಳೂರಿನಲ್ಲಿ ಡಿಜಿಟಲ್ ಲೈಬ್ರರಿ, ನೊಳಂಬ ಸಮುದಾಯದ ದೇವಸ್ಥಾನಗಳ ಜೀರ್ಣೋದ್ಧಾರ ಹಾಗೂ ಕೌಶಲ್ಯಾಭಿವೃದ್ಧಿ ತರಬೇತಿ ಸಂಸ್ಥೆಯನ್ನು ಸ್ಥಾಪನೆ ಮಾಡಲು ಉದ್ದೇಶಿಸಲಾಗಿದೆ. ಸಮುದಾಯದ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಪ್ರಗತಿಗಾಗಿ ಶ್ರಮಿಸುತ್ತಿರುವ ನೊಳಂಬ ಲಿಂಗಾಯತ ಸಂಘವು ಹೊಸ ಕಾರ್ಯ ಯೋಜನೆಗಳೊಂದಿಗೆ ಸಮುದಾಯದ ಏಳಿಗೆಗೆ ಬದ್ಧತೆಯೊಂದಿಗೆ ಸದಾ ಶ್ರಮಿಸುತ್ತಿದೆ.